ಡೆಂಗ್ಯೂ ಜ್ವರ ತಡೆಗಟ್ಟುವಲ್ಲಿ ಪತ್ರಕರ್ತರ ಪಾತ್ರ ಅತ್ಯಮೂಲ್ಯವಾದದ್ದು. ಕೆಆರ್ ನಗರ ಆರೋಗ್ಯ ಇಲಾಖೆಯಲ್ಲಿ ಪತ್ರಿಕಾ ದಿನಾಚರಣೆ ಜೊತೆಗೆ ಡೆಂಗ್ಯೂ ಜ್ವರದ ಲಕ್ಷಣಗಳು ಹಾಗೂ ಹರಡುವಿಕೆಯ ಬಗ್ಗೆ ಪತ್ರಕರ್ತರಿಗೆ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನಟರಾಜ್ ಅವರಿಂದ ಕಾರ್ಯಾಗಾರ. ಹೌದು, ಇತ್ತೀಚಿನ ದಿನಗಳಲ್ಲಿ ಡೆಂಗ್ಯೂ ಪ್ರಕರಣ ಹೆಚ್ಚಾಗುತ್ತಿದ್ದು, ಇದನ್ನು ತಡೆಗಟ್ಟಲು ಅಗತ್ಯ ಕ್ರಮಗಳ ಬಗ್ಗೆ ಪತ್ರಿಕೆಯ ಮೂಲಕ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕೆಲಸವಾಗಬೇಕಾಗಿದೆ ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನಟರಾಜ್ ಅವರು ಹೇಳಿದರು. ಡೆಂಗ್ಯೂ ಜ್ವರ ಈಡಿಸ್ ಸೊಳ್ಳೆಗಳಿಂದ ಹರಡುವ ವೈರಲ್ ಸೋಂಕಿನಿಂದ ಉಂಟಾಗುತ್ತದೆ. ರೋಗ ಲಕ್ಷಣಗಳು ಅಧಿಕ ಜ್ವರ, ದೇಹದ ನೋವುಗಳನ್ನು ಒಳಗೊಂಡಿರುತ್ತದೆ. ತೀವ್ರವಾದ ಡೆಂಗ್ಯೂ ಆಘಾತ ಮತ್ತು ಹೆಮರಾಜಿಕ್ ಜ್ವರವನ್ನು ಒಳಗೊಂಡಿರುತ್ತದೆ. ಇದು ಜೀವಕ್ಕೆ ಅಪಾಯಕಾರಿ ಮತ್ತು ತುರ್ತು ವೈದ್ಯಕೀಯ ಚಿಕಿತ್ಸೆಯ ಅಗತ್ಯವಿದೆ ಎಂದರು. ಹೆಚ್ಚಿನ ಜನರಿಗೆ ಡೆಂಗ್ಯೂ ಜ್ವರವನ್ನು ತಡೆಗಟ್ಟಲು ಉತ್ತಮ ಮಾರ್ಗವೆಂದರೆ ಸೊಳ್ಳೆ ಕಡಿತವನ್ನು ತಪ್ಪಿಸಲು ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಸೊಳ್ಳೆ ಪರದೆ, ಮಾಸ್ಕೋಲೆಬರ್ಟ್ ಬಳಸುವುದರಿಂದ ತಡೆಗಟ್ಟಬಹುದು. 2 ದಿನಕ್ಕೊಮ್ಮೆ ಡ್ರಮ್ಗಳಲ್ಲಿ, ತೊಟ್ಟಿಗಳಲ್ಲಿ ನೀರನ್ನು ಬದಲಾಯಿಸಬೇಕು. ಡೆಂಗ್ಯೂ ಜ್ವರದ ಲಕ್ಷಣಗಳು ಕಂಡುಬಂದಲ್ಲಿ ಸಾರ್ವಜನಿಕರು ಬೇಜವಾಬ್ದಾರಿ ವಹಿಸದೆ ಕೂಡಲೇ ವೈದ್ಯರನ್ನು ಸಂಪರ್ಕಿಸಿ ಚಿಕಿತ್ಸೆ ಪಡೆದುಕೊಳ್ಳಬೇಕು ಎಂದರು. ಕಾರ್ಯಕ್ರಮಕ್ಕೂ ಮುನ್ನ ಪತ್ರಿಕಾ ದಿನವನ್ನು ಆಚರಿಸಿ ಕೇಕ್ ಕತ್ತರಿಸಿ ಸಿಹಿ ಹಂಚಿ ಭಗವದ್ಗೀತೆ ಪುಸ್ತಕವನ್ನು ವಿತರಿಸಲಾಯಿತು. ಈವರೆಗೆ ತಾಲೂಕಿನಲ್ಲಿ 30 ಡೆಂಗ್ಯೂ ಪ್ರಕರಣಗಳು ದಾಖಲಾಗಿದ್ದು, ಯಾವುದೇ ಸಾವು ಸಂಭವಿಸಿಲ್ಲ. ಕಾರ್ಯಕ್ರಮದಲ್ಲಿ ಕೆಆರ್ ನಗರ ತಾಲೂಕು ಹಾಗೂ ಸಾಲಿಗ್ರಾಮ ತಾಲೂಕು ಪತ್ರಕರ್ತರು ಸೇರಿದಂತೆ ಹಿರಿಯ ಆರೋಗ್ಯ ನಿರೀಕ್ಷಕ ಮಹೇಶ್, ಕೆವಿ ರಮೇಶ್, ಆರೋಗ್ಯ ಶಿಕ್ಷಣಾಧಿಕಾರಿ ರೇಖಾ ಇನ್ನಿತರರು ಹಾಜರಿದ್ದರು. ಅರ್ಜಿ ನ್ಯೂಸ್ ಜೊತೆ ಬಸವರಾಜು, ಸಾಲಿಗ್ರಾಮ. ಸೊಳ್ಳೆಗಳ ಮುಖಾಂತರ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಅದು ಈಡಿಸ್ ಈಜಿಪ್ಟಿನ ಸೊಳ್ಳೆಯಿಂದ ಹರಡುತ್ತೆ. ಇದು ಒಂದು ಸರಿ ಸೊಳ್ಳೆ ಕಚ್ಚಿದ್ರೆ ಅದು ಇನ್ಫೆಕ್ಟ್ ಬೇರೆಯವರಿಗೆ ಹರಡೋಕ್ಕೆ 5 ದಿವಸ ಟೈಮ್ ತಗೊಳುತ್ತೆ. ಅದು ಸೊಳ್ಳೆ ವೈರಸ್ಸು ಸೊಳ್ಳೆ ಒಳಗೆ ಸೇರಿಕೊಂಡು ಅಲ್ಲಿ ಅದು ಅಭಿವೃದ್ಧಿಯಾಗಿ ಅದು ಕರಡುಗಳೆಲ್ಲ ಅದು ಸ್ಪ್ರೆಡ್ ಮಾಡಿಕೊಂಡು ಆ ಒಳಗೆ ಹರಡಿ ಅಲ್ಲಿಂದ 5 ದಿವಸ ಆದ ನಂತರ ಯಾವುದೇ ವ್ಯಕ್ತಿ ಕಚ್ಚಿದ್ರೆ ಮಾತ್ರ ಅವಾಗ ಅವ್ರಿಗೆ ಡೆಂಗ್ಯೂ ಜ್ವರ ಬರುತ್ತೆ. ಡೆಂಗ್ಯೂ ಇನ್ಫೆಕ್ಷನ್ ಆಗುತ್ತೆ. ಅವ್ರಿಗೆ ಜ್ವರ ಬರಬೇಕು ಅಂದರೆ 5 ದಿವಸ ಬೇಕಾಗುತ್ತೆ, 5 ರಿಂದ 8 ದಿವಸ ಬೇಕಾಗುತ್ತೆ. ಸೊ ಏನಪ್ಪ ಅಂತ ಹೇಳಿದ್ರೆ ಅವರಿಗೆ ಚಳಿ ಜ್ವರ ಬರುತ್ತೆ, ಮೈಕೈ ನೋವು ಇರುತ್ತೆ, ಮೂಳೆ ನೋವು, ಕೀಲು ನೋವು, ಬೆನ್ನು ನೋವು ಇರುತ್ತೆ. ಆಮೇಲೆ ಕಣ್ಣುಗಳ ನೋವು ಇರುತ್ತೆ, ಕಣ್ಣು ಮುಚ್ಚೋ ನೋವು ಶುರುವಾಗುತ್ತೆ, ತಲೆ ಸುತ್ತು ಬರ್ಬೋದು, ಸುಸ್ತಾಗುತ್ತೆ, ಸ್ವಲ್ಪ ನಿಯಂತ್ರಣ ಆಗ್ತಾರೆ. ಇದು ಡೆಂಗ್ಯೂ ಜ್ವರ ಸಾಮಾನ್ಯ ಚಿಹ್ನೆಗಳು. ಇದು ಮೊದಲನೇ ಹಂತ. ಆ ಹಂತದಲ್ಲಿ ರಕ್ತ ಚೆಕಪ್ ಮಾಡಿದಾಗ ಪ್ಲೇಟ್ಲೆಟ್ಗಳ ಸಂಖ್ಯೆ ಕಡಿಮೆ ಆಗುತ್ತೆ, ಬಿಳಿ ರಕ್ತಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಸೊ ಹಿಮೋಗ್ಲೋಬಿನ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆಗ ಎಚ್ಚೆತ್ತುಕೊಂಡು ನಾವು ಪ್ಲೇಟ್ಲೆಟ್ ನಂಬರ್ ಮೇಲೆ ನಾವು ಅಡ್ಮಿಷನ್ ಬೇಕಾ, ಅದು ಪ್ಲೇಟ್ಲೆಟ್ ಟ್ರಾನ್ಸ್ಫರ್ ಮಾಡಬೇಕಾ ಅಂತ ನಿರ್ಧಾರ ಮಾಡ್ತೀವಿ. ಅದು 1.5 ರಿಂದ 4.5 ಲಕ್ಷವರೆಗೂ ಪ್ಲೇಟ್ಲೆಟ್ ಇರಬೇಕು. ಅದು 1.5 ಲಕ್ಷಕ್ಕಿಂತ ಕಡಿಮೆ ಇತ್ತು ಅಂತ ಹೇಳಿದ್ರೆ ಅನುಮಾನಾಸ್ಪದವಾಗುತ್ತೆ. ಆಗ ನಾವು ಡೆಂಗ್ಯೂ ಚೆಕ್ ಕಳಿಸ್ತೀವಿ. ಡೆಂಗ್ಯೂ ಚೆಕ್ಕನ್ನು ಸಾಮಾನ್ಯ ಲ್ಯಾಬ್ಗಳಲ್ಲಿ ಕಾರ್ಡ್ ಮೆಥಡಲ್ಲಿ ಮಾಡ್ತಾರೆ. ಆದ ಕಾರ್ಡ್ ಮೆಥಡನ್ನು ನಾವು ಒಪ್ಕೊಳ್ಳೋದಿಲ್ಲ ನಮ್ಮ ಆರೋಗ್ಯ ಇಲಾಖೆ. ಆ ಸ್ಯಾಂಪಲ್ ನಾವು ಎಲಿಸಾ ಟೆಸ್ಟ್ ಮಾಡ್ತೀವಿ ಮೈಸೂರಲ್ಲಿ. ಎಲಿಸಾದಲ್ಲಿ ಪಾಸಿಟಿವ್ ಬಂತು ಅಂತ ಹೇಳಿದ್ರೆ ಮಾತ್ರ ನಾವು ಡೆಂಗ್ಯೂ ಪ್ರಕರಣ ಅಂತ ನೋಂದಣಿ ಮಾಡ್ಕೋತೀವಿ. ಅವ್ರಿಗೆ ಸೂಕ್ತವಾದ ಚಿಕಿತ್ಸೆಯನ್ನು ಕೊಡ್ತೀವಿ. ಡೆಂಗ್ಯೂಗೆ ಏನು ವಿಶೇಷವಾದ ಚಿಕಿತ್ಸೆ ಎಕ್ಸ್ಟ್ರಾ ಏನಿಲ್ಲ. ಅವ್ರಿಗೆ ಮಾಮೂಲಿ ಸಹಜವಾಗಿ ಎಲ್ಲ ಜ್ವರದಾಗೆ ಪ್ಯಾರಾಸಿಟಮಾಲ್ ಮಾತ್ರೆ ಕೊಡಬೇಕಾಗುತ್ತೆ, ORS ಪ್ಯಾಕೆಟ್ ಕೊಡಬೇಕಾಗತ್ತೆ, ರೆಸ್ಟ್ ಕೊಡಬೇಕಾಗತ್ತೆ, ಡಾಕ್ಸಿನ್ ಆಂಟಿಬಯೋಟಿಕ್ ಕೊಡಬೇಕಾಗುತ್ತೆ. ಇದರಲ್ಲೇ ಸುಮಾರು 90-90% ಇದರಲ್ಲೇ ಹುಷಾರಾಗ್ಬಿಡ್ತಾರೆ. ಇನ್ನು ಕೆಲವರು ಕಾಂಪ್ಲಿಕೇಶನ್ ಸೆಕೆಂಡ್ ಸ್ಟೇಜ್ಗೆ ಹೋಯ್ತು ಅಂತ ಹೇಳಿದ್ರೆ ಅವನ್ನ ಅಡ್ಮಿಟ್ ಮಾಡ್ಕೋಬೇಕಾಗತ್ತೆ, ಬಾಟ್ಲ್ ಹಾಕಬೇಕಾಗತ್ತೆ, ಸ್ವಲ್ಪ ಸ್ಪೆಷಲ್ ಕೇರ್ ಕೊಡಬೇಕಾಗುತ್ತೆ. ಸೊ ಹಾಗಾಗಿ ಈ ಈಡಿಸ್ ಈಜಿಪ್ಟಿಗೆ ಒಂದೇ ದಿವಸದಲ್ಲಿ 4-5 ಜನ ಕಚ್ಚಿಬಿಡ್ತದೆ. ಹಾಗಾಗಿ ಬೇಗ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವು ಈಜಿಪ್ಟ್ ಸೊಳ್ಳೆ ಇದು ಬೆಳೀದಾಗೆ ಮರಿ ಮಾಡೋದು ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದಾಗುತ್ತೆ. ಎಲ್ಲಿ ಬೆಳೆಯುತ್ತಪ್ಪ ಅಂದರೆ ಶುದ್ಧವಾದ ವಾಟರ್ ನೀರಲ್ಲಿ ಬೆಳೀತದೆ. ಅದು 40 ಕಚ್ಚುತ್ತೆ ಸೊಳ್ಳೆ. ಹಾಗಾಗಿ ಇಲ್ಲೂ ನೀರಲ್ಲಿ ನಿಂತ್ಕೊಂಡು ನೀವು ನೋಡಿಕೊಂಡ್ರೆ, ನಿಮ್ಮ ಮನೆ ಸುತ್ತ ನೋಡಿಕೊಂಡ್ರೆ ನಿಮಗೆ ಸೊಳ್ಳೆ ಬೆಳೆಯಲ್ಲ. ಸೊಳ್ಳೆ ಬೆಳೆದ ಹೋದರೆ ನಿಮಗೆ ಡೆಂಗ್ಯೂ ಬರೋದಿಲ್ಲ. ಈ ಡೆಂಗ್ಯೂ ಡೆಂಗ್ಯೂ ಸೊಳ್ಳೆ ಕೇವಲ 150-200 ಮೀಟರ್ ದೂರದವರೆಗೂ ಅದು ಹಾರಾಡುತ್ತೆ ಅಷ್ಟೇ. ಅದಕ್ಕಿಂತ ಮುಂಚೆ ಹಾರಾಡಕ್ಕೆ ಬರೋದಿಲ್ಲ. ಹಾಗಾಗಿ ಜೊತೆಗೆ ನೀವು ಮನೆಗಳಲ್ಲಿ ಸೊಳ್ಳೆ ಪರ ಇಟ್ಕೊಂಡೇ ಮಲ್ಕೊಳ್ಳಿ. ಕಿಟಕಿಗಳೇ ಸೊಳ್ಳೆ ಪರದೆ ಹೊಲಿಸಿ. ಜೊತೆಗೆ ಮಸ್ಕಿಟೋ ರಿಪಲೆಂಟ್ ಬೆಳಗ್ಗೆ ಹೊತ್ತು ನಿಮ್ಮಲ್ಲಿ ಉರಿತಾನೆ. ಇದೊಂದು ಟೆಕ್ನಿಕ್ ತಿಳ್ಕೊಳ್ಳಿ. ಬೆಳಗ್ಗೆ ಹೊತ್ತು ಕೂಡ ನಿಮ್ಮ ಮಸ್ಕಿಟೋ ರಿಪಲೆಂಟ್ ಆಗ್ತು ಅಂತ ಹೇಳಿದ್ರೆ ನಿಮಗೆ ಬೆಳಗ್ಗೆ ಹೊತ್ತು ಕೂಡ ಸೊಳ್ಳೆ ಕಚ್ಚಲ್ಲ. ಮೈ ತುಂಬ ಬಟ್ಟೆ ಹಾಕೊಳ್ಳಿ. ಬರ್ಮುಡ ಚಡ್ಡಿ ಹಾಕೊಂಡು ನೋಡೋದು ಬೇಡ, ಪ್ಯಾಂಟ್ ಹಾಕೊಂಡೇ ಇರಿ, ಫುಲ್ ಕವರ್ ಮಾಡ್ಕೊಂಡಿರಿ. ಜೊತೆಗೆ ಯಾವುದೇ ಊರಿಗೆ ಹೋದರೂ ಕೂಡ ನಿಮ್ಮ ಬ್ಯಾಗ್ನಲ್ಲಿ ಒಂದು ಮಸ್ಕಿಟೋ ರಿಪಲೆಂಟ್ ಜೊತೆ ತೊಗೊಂಡೋಗಿ. ಯಾಕಂದರೆ ಎಲ್ಲೋ ಬರುತ್ತೀರಿ, ಆ ಮಸ್ಕಿಟೋ ರಿಪಲೆಂಟ್ ಹಾಕ್ತಂದ್ರೆ ಆ ಊರಿರ್ತಕ್ಕಂಥ ಮಲೇರಿಯಾ ಇರ್ಬೋದು, ಈ ಡೆಂಗ್ಯೂ ಇರ್ಬೋದು, ಯಾವುದೂ ಕೂಡ ನಿಮಗೆ ಸ್ಪ್ರೆಡ್ ಆಗಲ್ಲ. ಹಾಗೆ ಇನ್ನು ಮುಂದೆ ನಿಮ್ಮ ಬ್ಯಾಗಲ್ಲಿ ಕೂಡ ಒಂದು ಮಸ್ಕಿಟೋ ರಿಪಲೆಂಟ್ ನಿಮಗೆ ಜೊತೆಲಿ ಇರಲಿ. 5 ವರ್ಷ ಕೂಡ ನೀವು ಸೇಫ್ ಆಗಿರ್ತೀರಿ. ಇದು ಹೇಳ್ಬೇಕಾ? ತಾಲೂಕಲ್ಲಿ ಎಷ್ಟಿದೆ ಸರ್ ಕೇಸ್? ಈಗ ನಮ್ಮ ತಾಲೂಕಿನಲ್ಲಿ ಜನವರಿಯಿಂದ ಇಲ್ಲಿವರೆಗೂ ಕೂಡ 30 ಪ್ರಕರಣಗಳಿವೆ. ಯಾವುದೇ ಕೂಡ ಸಾವು ನೋವು ಆಗಿಲ್ಲ.
ಸಾವು ಕೂಡ ಆಗಿಲ್ಲ. ಸೊ ಹಂತ ಹಂತವಾಗಿ ಜನವರಿ 1 ಪ್ರಕರಣ, ಫೆಬ್ರವರಿ ಇರಲಿಲ್ಲ, ಮಾರ್ಚಲ್ಲಿ 3, ಏಪ್ರಿಲ್ಲಿ 7 ಮತ್ತು ಜೂನ್ ಮೇನಲ್ಲಿ 11 ಇತ್ತು. ಈಗ 30 ಬಂದು ನಿಂತಿದೆ. ಟೋಟಲ್ ಒಟ್ಟಾರೆ 30 ಪ್ರಕರಣಗಳಿವೆ. ಎಲ್ಲರೂ ಕೂಡ ಚಿಕಿತ್ಸೆ ಕೊಟ್ಟಿದ್ದೇವೆ, ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ, ಯಾರು ಕೂಡ ಏನು ತುಂಬ ತೊಂದರೆ ಅನುಭವಿಸಿಲ್ಲ. ಸರ್ ಟೋಟಲ್ 30 ಕೇಸಲ್ಲಿ ಇನ್ಕ್ಲೂಡಿಂಗ್ ಸಾಲಿಗ್ರಾಮ ಇದೆಯಾ? ಹೌದು, ಎಷ್ಟಿದೆ ಸರ್? ಸಾಲಿಗ್ರಾಮ KR ನಗರ 2 ಸೇರಿಸಿ 30 ಕೇಸ್ ಇದೆ. ಸಾಲಿಗ್ರಾಮ ಪರ್ಟಿಕ್ಯುಲರ್ಗೆ ಹೇಳೋಕ್ಕಾಗತ್ತೆ? ಸಾಲಿಗ್ರಾಮ ಟೌನ್ ಮಾತ್ರ ಇದೆ. ಟೌನ್ದು ತಾಲೂಕು ಪೂರ್ತಿ ಡಿವೈಡ್ ಮಾಡಿಲ್ಲ ನಾವು. 3 ಕೇಸ್ ಇದೆ ಅಷ್ಟೇ ಸಾಲಿಗ್ರಾಮ ಟೌನಲ್ಲಿ. ಇಲ್ಲಿ 3 ಕೇಸ್ ಇದೆ. ಈಗ ಪ್ರೆಸೆಂಟ್ ಎಷ್ಟಿದೆ ಸರ್?